ದಾವಣಗೆರೆ ಭಾಗದ ಅಂದ್ರೆ ದಾವಣಗೆರೆ, ಹರಿಹರ ಮತ್ತು ಹರಪನಹಳ್ಳಿ ತಾಲೂಕಿನ ಅಚ್ಚುಕಟ್ಟು ಪ್ರದೇಶದ ರೈತರು ಬಹಳ ವರ್ಷಗಳಿಂದ ಸನ್ಮಾನ್ಯ ಶ್ರೀ ರೈತ ನಾಯಕರು ಮತ್ತು ನೀರಾವರಿ ತಜ್ಞರಾದಂತಹ ಶ್ರೀ ನರಸಿಂಹಪ್ಪನವರ ಒಂದು ಮಾರ್ಗದರ್ಶನದಲ್ಲಿ ನಾವು ಪ್ರತಿ ಬಾರಿ ಹೋರಾಟವನ್ನು ಮಾಡ್ತೇವೆ. ಯಾವಾಗ ನೀರನ್ನು ಬಿಡಬೇಕು, ಯಾವಾಗ ನಿಲ್ಲಿಸಬೇಕು ಅಂತಕ್ಕಂಥದ್ದನ್ನ ಸನ್ಮಾನ್ಯ ಶ್ರೀ ನರಸಿಂಹಪ್ಪನವರು, ಎಸ್ ಎ ರವೀಂದ್ರನಾಥ್ರವರು, ಅವ್ರ ಜೊತೆ ಶಾನ್ಭೋಗರು, ಲಿಂಗರಾಜ್ ಅವರು ಬಹಳ ವರ್ಷಗಳಿಂದ ನಾವು ಅವ್ರ ಜೊತೆ ಹೋರಾಟ ಮಾಡ್ತಾ ಬಂದಿದ್ದೇವೆ. ನನ್ನ ಅಭಿಪ್ರಾಯ ಏನಿವತ್ತು ನರಸಿಂಹಪ್ಪನವರ ನೇತೃತ್ವದಲ್ಲಿ ಏನ್ ತೀರ್ಮಾನ ತೆಗೆದುಕೊಳ್ತಾರೋ ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಅದ್ರ ಜೊತೆ ನಮ್ಮ ಭಾಗದ ರೈತರು ಕೂಡ ಈ ಬಾರಿ ನೀರೇನಾದ್ರೂ ಕೊಡದೇ ಇದ್ರೆ ನಮಗೆ ಮುಂದಿನ 2 ಬೆಳೆಗೂ ಸಿಗಲ್ಲ, ಅಂದ್ರೆ 3 ಬೆಳೆ ನಾವು ವಂಚಿತರಾಗ್ತೀವಿ. ಯಾವುದೇ ಕಾರಣಕ್ಕೂ ನಾವು ಸುಮ್ಮನೆ ಇರಲ್ಲ. ಈಗಾಗಲೇ 171 ಅಡಿ ಸಮೀಪ ಡ್ಯಾಮ್ ಭದ್ರಾ ಜಲಾಶಯದಲ್ಲಿ ನೀರಿದ್ದು ಸರ್ಕಾರ ತತ್ಕ್ಷಣ ಭತ್ತದ ಬೆಳೆಗೋಸ್ಕರವಾಗಿ ನೀರನ್ನ ಕೊಡ್ತಕ್ಕಂಥ ತೀರ್ಮಾನ ತೆಗೆದುಕೊಳ್ಬೇಕು. ಇಲ್ಲದೆ ಹೋದ್ರೆ ನರಸಿಂಹಪ್ಪನವ್ರ ನೇತೃತ್ವದಲ್ಲಿ ಯಾವ ತೀರ್ಮಾನ ತೆಗೆದುಕೊಳ್ತಾರೋ, ಯಾವುದೇ ಹೋರಾಟ ಕೈಗೊಂಡ್ರು ಕೂಡ ಸಂಪೂರ್ಣವಾಗಿ ಹರಿಹರ ತಾಲೂಕು, ದಾವಣಗೆರೆ ಮತ್ತು ಹರಪನಹಳ್ಳಿ ತಾಲೂಕಿನ ರೈತರು ಆ ಹೋರಾಟದಲ್ಲಿ ಭಾಗವಹಿಸ್ತೀವಿ. ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ, ನೀವು ಅಲಕ್ಷ್ಯ ಮಾಡಬೇಡಿ. ಇವತ್ತು ಬರಗಾಲದ ವೀಕ್ಷಣೆಗೆ ಅಂತೇಳಿ ತಾವು ಸಚಿವರನ್ನ ಸೇರ್ಸಿದಿರಿ. ಆದ್ರೆ ನಮ್ಮ ಜಿಲ್ಲಾ ಸಚಿವರು ರಾತ್ರಿ ಬಂದಿದ್ದಾರೆ ವಿದೇಶದಿಂದ. ಅವ್ರು ವಿದೇಶದಲ್ಲಿ ಇರ್ತಕ್ಕಂಥದ್ದೇ ಜಾಸ್ತಿ. ಅವರಿಗೆ ಭತ್ತದ ಬಗ್ಗೆ ಅವ್ರಿಗೆ ನೆನಪಾಗ್ಬೇಕು ಹೇಳಿ. ಇಲ್ಲಿ ರೈತರು ಹೋರಾಟ ಮಾಡ್ತಿದ್ರೆ ವಿದೇಶಕ್ಕೆ ಮಜಾ ಮಾಡಕ್ ಹೋಗ್ತಾರೆ. ಇಂಥ ಜಿಲ್ಲಾ ಸಚಿವರು ಪಡೆದಿದ್ದೀವಿ. ಸರ್ಕಾರಕ್ಕೆ ನಾವು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ, ಜಿಲ್ಲಾ ಉಸ್ತುವಾರಿಯನ್ನ ಯುವಕರಾದಂತ ಬಸವಂತಪ್ಪನವ್ರಿಗಾದ್ರೂ ಕೊಟ್ರೆ ರೈತರ ಕಷ್ಟಕ್ಕೆ ಸ್ಪಂದಿಸ್ತಾನೆ ಅಂತಕ್ಕಂಥ ನನ್ನ ಅಭಿಪ್ರಾಯ. ಧನ್ಯವಾದ. ಸರ್, ಈಗ ಇದರಲ್ಲಿ ನೀರು ಕುಡಿಯಕ್ಕಂತೂ ಬೇಕು, ಅದಕ್ಕೆ ಬೆಳೆಗೆ ಬೇಡ ಅಂತ ಸರ್ಕಾರನೇ ಹೇಳಿದೆ ಸರ್. ನೋಡಿ, ಸರ್ಕಾರ ಹೇಳಿದಂತ ಸಂದರ್ಭದಲ್ಲಿ ಮಳೆ ಇರಲಿಲ್ಲ. ಸಂಪೂರ್ಣವಾಗಿ ಭದ್ರಾ ಜಲಾಶಯಕ್ಕೆ ಒಳ ಹರಿವು ಕಡಿಮೆ ಆಗಿತ್ತು. ಅದು ಆ ಸರ್ಕಾರ ತೀರ್ಮಾನ ತೆಗೆದುಕೊಂಡ ನಂತರ ದೇವರು ಮಳೆ ಕೊಟ್ಟಿರೋದ್ರಿಂದ ಮಳೆ ಬಂದು ಇವತ್ತು 171 ಅಡಿ ಇರೋದ್ರಿಂದ ನಾವು ರೈತರು ಕೇಳ್ತಾ ಇದ್ದೀವಿ. ಡ್ಯಾಮ್ ನಲ್ಲಿ 135 ಅಡಿ ಇದ್ರೆ ನಾವೇನ್ ಕೇಳ್ತಾ ಇದ್ದಿಲ್ಲ. ಸರ್, ಈಗ ಇದು ಅವರು ಬರೀ ಮಂತ್ರಿಮಂಡಲ ರಚನೆ, ದೆಹಲಿ ಪ್ರವಾಸದಲ್ಲಿದ್ದಾರೆ. ಒಂದು ಎರಡನೇದು ನಾವು ಕೂಡ ತಿಳ್ಕೋಬೇಕು. ಸುಮಾರು 165 ಅಡಿ ಇದ್ದಾಗ ನಾವೇನಾದ್ರು ನೀರ್ ಕೊಟ್ಟಿದ್ದೆ ಆದ್ರೆ ಅಕಸ್ಮಾತ್ ಕೊನೆ ಸಂದರ್ಭದಲ್ಲಿ ತೊಂದರೆ ಆಗ್ತಾ ಇತ್ತು. ನಾವು ಕೂಡ ಅರ್ಥ ಮಾಡ್ಕೋಬೇಕಲ್ಲ. ಈಗ 160 ಅಡಿ ಇದ್ದಾಗ ನೀರ್ ಕೊಡ್ರಿ ಅಂದ್ರೆ ಕೊನೆಗೆ ಭತ್ತ ಬರೋ ಟೈಮಲ್ಲಿ ನೀರ್ ಕೊಡಕ್ ಆಗಲ್ಲ. ಆದ್ರೆ ಈಗ ಸಮಸ್ಯೆ ಇಲ್ಲ. ಈಗ 171 ಅಡಿ ಇದೆ. ಇನ್ನೂ ಕೂಡ ಪ್ರತಿನಿತ್ಯ 8 ರಿಂದ 10 ಸಾವಿರ ಕ್ಯೂಸೆಕ್ಸ್ ನೀರ್ ಬರ್ತಾ ಇದೆ. ನಮಗೆ ವಿಶ್ವಾಸ ಇದೆ ಈ ಬಾರಿ ಭತ್ತದ ಬೆಳೆ ನಾವು ಬೆಳಿತೀವಿ. ಸರ್ಕಾರ ನೀರನ್ನ ಕೊಡ್ಲೇಬೇಕು, ಇಲ್ಲದೇ ಇದ್ರೆ ಭಾರಿ ಹೋರಾಟವನ್ನು ಎದುರಿಸಬೇಕಾಗ್ತದೆ. ಧನ್ಯವಾದ. ಬರುವ ಅಧಿವೇಶನದಲ್ಲಿ ನಮ್ಮ ಭಾಗದ ರೈತರ ಪರವಾಗಿ ಭದ್ರಾ ಜಲಾಶಯದಿಂದ ನೀರು ಕೊಡ್ಲಿಕ್ಕೆ ನಾವು ಸರ್ಕಾರದ ಗಮನಕ್ಕೆ ತರ್ತೇವೆ. ಆ ಸ್ಪಂದಿಸದೇ ಇದ್ರೆ ಅಲ್ಲೇ ಬೆಂಗಳೂರಿನಲ್ಲೇ ಹೋರಾಟವನ್ನು ಕೂಡ ನಾವು ಪ್ರಾರಂಭ ಮಾಡ್ತೇವೆ.